ಬೆಳಗಾವಿಯಲ್ಲಿ ಪ್ರೀತಿ ವಿಚಾರಕ್ಕೆ ಯುವಕರಿಂದ ಗೂಂಡಾಗಿರಿ ಪ್ರಕರಣ. ಸಲಾರ್ ಸಿನಿಮಾ ಸ್ಟೈಲ್ನಲ್ಲಿ ಸೇಡು ತೀರಿಸಿಕೊಳ್ಳೋಕೆ ಆರೋಪಿಗಳು ಸ್ಕೆಚ್ ಹಾಕಿಬಿಟ್ಟಿದ್ರು. ರೌಡಿ ಶೀಟರ್ ಗ್ಯಾಂಗ್ ಕರೆಸಿ ನಾವೆಗೆ ಗ್ರಾಮದಲ್ಲಿ ಅಟ್ಟಹಾಸ ಮೆರೆಯಲಾಗಿದೆ. ಪೊಲೀಸ್ ತನಿಖೆಯಲ್ಲಿ ಅಸಲಿ ಸತ್ಯ ಬೆಳಕಿಗೆ ಬಂದಿದೆ. ರೌಡಿ ಶೀಟರ್ ಸುನೀಲ್ ದೇವಟಗಿ ಗ್ಯಾಂಗ್ ಕರೆಸಿ ಅಟ್ಯಾಕ್ ಮಾಡಲಾಗಿದೆ. ಡಿಸೆಂಬರ್ 31ರಂದು ನಾವಗೆ ಗ್ರಾಮದಲ್ಲಿ ಲವ್ ಪ್ರಕರಣದಲ್ಲಿ ಇಬ್ಬರು ಯುವಕರನ್ನ ಥಳಿಸಲಾಗಿದೆ. ನೋಡಿ, ಈ ಪ್ರಕರಣ ಡಿಸೆಂಬರ್ 31ಕ್ಕೆ ನಡೆದಿತ್ತು. ಎರಡು ಗ್ರಾಮಗಳ ಯುವಕರ ನಡುವೆ ಗಲಾಟೆ ಆಗಿತ್ತು. ಇದೊಂದು ತ್ರಿಕೋನ ಪ್ರೇಮ ಕಥೆ ಆಗಿತ್ತು. ಎರಡು ಗ್ರಾಮದ ಯುವಕರು ಒಂದು ಹುಡುಗಿನ ಇಷ್ಟಪಟ್ಟಿದ್ರು. ಆ ಕಾರಣಕ್ಕೆ ಏಕಾಏಕಿಯಾಗಿ ನಗರದೊಳಗಡೆ ಬಂದು ಹಲ್ಲೆಯನ್ನು ಮಾಡಲಾಗಿತ್ತು. ಮನೆ ಮುಂದೆ ನಿಲ್ಲಿಸಿದಂಥ ಕಾರ್ಗಳನ್ನು ಜಖಂ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಎರಡು ತಂಡವನ್ನು ರಚನೆ ಮಾಡಲಾಗಿತ್ತು ಪೊಲೀಸರು. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ಏನಾಗಿದೆ, ಏನು ಎತ್ತ ಅಂತ. ಈ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಿರೋದು ಏನು ಅಂತಂದ್ರೆ, ರೌಡಿ ಶೀಟರನ್ನ ಕರೆಸಿ ಬೇಕು ಅಂತ ಈ ರೀತಿಯಾಗಿ ಅಟ್ಯಾಕ್ ಮಾಡಿಸಲಾಗಿದೆ ಅಂತದ್ದು. ಸಿನಿಮೆಯ ರೀತಿಯಲ್ಲಿ ಇವ್ರು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಹೀಗೆ ಹೋಗಬೇಕು, ಹೀಗೆ ಹಲ್ಲೆ ಮಾಡಬೇಕು, ಹೀಗೆ ಅಟ್ಯಾಕ್ ಮಾಡಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಇದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಎರಡು ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಬಟ್ ಆರೋಪಿಗಳು ಸಿಕ್ಕಿರಲಿಲ್ಲ, ಎಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ರು. ಒಂದು 4 ಜನನ ಕರೆದು ವಿಚಾರಣೆ ಮಾಡಲಾಗಿತ್ತು. ಈಗ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತಾ ಇದೆ. ಇವರು ಒಂದು ಸಿನಿಮಾ ನೋಡಿಕೊಂಡು ಅದೇ ರೀತಿಯಾಗಿ ನಾವು ಕೂಡ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಈ ಪ್ರೇಮ ಕತೆಗೆ ಇಲ್ಲಿ ರೌಡಿಗಳನ್ನು ಕೂಡ ಕರೆಸಲಾಗಿತ್ತಂತೆ. ರೌಡಿ ಶೀಟರ್ ಸುನೀಲ್ ದೇವಟಗಿ ಗ್ಯಾಂಗ್ನನ್ನು ಕರೆಸಿ ಬೇಕು ಅಂತ ಅಟ್ಯಾಕನ್ನು ಮಾಡಿಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಪ್ರಕರಣದಿಂದ ಬೆಳಗಾವಿಯಲ್ಲಿ ಜನರು ಬೆಚ್ಚಿಗೆ ಬಿದ್ದಿದ್ರು. ಏನಪ್ಪ ಹಿಂಗಾಗ್ತಾ ಇದೆಯಲ್ಲ ಕಥೆ ಅಂತ.